Hello friends, welcome back to my channel. This is Ganesh. You are watching Trading Parts ಅಲ್ಲ. ಇವತ್ತು 30 ಡೇ ಟ್ರೇಡಿಂಗ್ ಚಾಲೆಂಜ್ ನ ಡೇ 11 ಆಗಿರುತ್ತೆ. ಬನ್ನಿ ನಿಮಗೆ ತಿಳಿಸ್ಕೊಡ್ತೀನಿ. ತುಂಬಾ ಜನ ನನಗೆ ಕೇಳ್ತಾ ಇರ್ತಾರೆ ಫ್ರೈಡೆ ನೀವು ಟ್ರೇಡ್ ಮಾಡಲಿಲ್ಲ ಅಂತ. ನನ್ನ ಫ್ರೈಡೆ ಸ್ವಲ್ಪ ಪರ್ಸನಲ್ ವರ್ಕ್ ಇರೋ ಕಾರಣಕ್ಕೆ ಫ್ರೈಡೆ ನಾನು ಟ್ರೇಡ್ ಮಾಡೋಕ್ಕಾಗಿಲ್ಲ. ಸೊ ಅದಕ್ಕೋಸ್ಕರನೇ ಇವತ್ತು ನಾನು ಡೇ 11 ಅಂತ ಕನ್ಸಿಡರ್ ಮಾಡ್ತೀನಿ. ಪ್ಲಸ್ ಈ ವಿಡಿಯೋ ಕೊನೆವರೆಗೂ ನೋಡಿ. ಕೊನೆವರೆಗೂ ನೋಡ್ತಾ ಇದ್ರೆ ಒಂದು ಸರ್ಪ್ರೈಸ್ ಇದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಆ ಸರ್ಪ್ರೈಸ್ ಏನು ಅಂದ್ರೆ ತುಂಬಾ ಜನ ನಂಗೆ ಕೇಳ್ತಾ ಇರ್ತಾರೆ, ಸರ್ ನಿಮ್ದು ಲಾಸ್ಟ್ 6 ಮಂತ್ಸ್ P&L ತೋರಿಸಿ, ಲೈಕ್ ನಿಮ್ನ ನಾವು ಹೆಂಗೆ ನಂಬೋದು, ನೀವು ಟೀಚಿಂಗ್ ಮಾಡ್ತಾ ಇದ್ದೀರಾ ಅಂದ್ರೆ ನೀವು ಲೈಕ್ ನಾನು ಟೀಚಿಂಗ್ ಇವಾಗ ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ ಟ್ರೇಡಿಂಗ್ ಯಾವ ತರ ಅಂದ್ರೆ ನಾನು ಕೂಡ ನಿಮ್ಗೆ ಟ್ರಾನ್ಸ್ಪರೆಂಟ್ ಆಗಿರ್ಬೇಕಲ್ವಾ. ಪ್ರಾಫಿಟ್ ಆದ್ರೂ ಲಾಸ್ ಆದ್ರೂ ಕೂಡ ನಿಮ್ಗೆ ಶೇರ್ ಮಾಡ್ಬೇಕಲ್ವಾ. ಅವಾಗೋಸ್ಕರ ಅವಾಗೆ ಲೈಕ್ ನಾನು ಶೇರ್ ಮಾಡ್ತು ಅಂದ್ರೆ ನಿಮ್ಗೆ ಒಂದು ನಂಬಿಕೆ ಬರೋದು, ಲೈಕ್ ಇವರು ಕೂಡ ಟ್ರೇಡಿಂಗ್ ಮಾಡ್ತಾ ಇದ್ದಾರೆ, ಪ್ರಾಫಿಟ್ ಲಾಸ್ ತೋರಿಸ್ತಾರೆ, ಲೈಕ್ ಯಾವ್ದೇ ತರ ಟ್ರೇಡಿಂಗ್ ವರ್ಕ್ ಆಗುತ್ತೆ ಅಂತ ನಿಮ್ಗೂ ಕೂಡ ಅಂಡರ್ಸ್ಟ್ಯಾಂಡ್ ಆಗ್ಬೇಕಲ್ಲ. ಸೊ ಅದಕ್ಕೋಸ್ಕರ ನಾನು ಈ ವಿಡಿಯೋದಲ್ಲಿ ಫಸ್ಟ್ ನಂದು P&L ತೋರಿಸ್ತೀನಿ. ಲೈಕ್ ಏಪ್ರಿಲ್ ಮಂತ್ ಇಂದ ನನಗೆ 6 ಮಂತ್ಸ್ ಏನ್ ಏಪ್ರಿಲ್ ಮಂತ್ ಫೈನಾನ್ಷಿಯಲ್ ಇಯರ್ ಅಂತ ಕನ್ಸಿಡರ್ ಮಾಡ್ತಾರೆ. ಏಪ್ರಿಲ್ ಮಂತ್ಸ್ ಇಂದ ಡಿಸೆಂಬರ್ ತನಕ ನಾನು P&L ಶೇರ್ ಮಾಡ್ತೀನಿ. ಈ ಜನವರಿದು ನಾನು ನೆಕ್ಸ್ಟ್ ಮಂತ್ ಶೇರ್ ಮಾಡ್ತೀನಿ, ಯಾವಾಗ ಈ 30 ಡೇ ಟ್ರೇಡಿಂಗ್ ಚಾಲೆಂಜ್ ಕಂಪ್ಲೀಟ್ ಆಗುತ್ತೆ. ಏನಕ್ಕೆ ನಾನು ಜನವರಿ ಎಂಡಿಂಗ್ ಅಲ್ಲಿ ನಾನು ಸ್ಟಾರ್ಟ್ ಮಾಡಿದ್ದು 30 ಡೇ ಟ್ರೇಡಿಂಗ್ ಚಾಲೆಂಜು. ಸೊ ಅದಕ್ಕೋಸ್ಕರ ಫೆಬ್ರವರಿ ಲೈಕ್ ಯಾವಾಗ ಮುಗಿಯುತ್ತೆ ಈ 30 ಡೇ ಟ್ರೇಡಿಂಗ್ ಚಾಲೆಂಜು ಅವಾಗ ನಿಮ್ಗೆ ಕಂಪ್ಲೀಟ್ ಆಗಿ ಜನವರಿ ಮತ್ತೆ ಫೆಬ್ರವರಿ ಮಂತ್ P&L ತೋರಿಸ್ತೀನಿ. ಬಟ್ ಇವಾಗ ನಾನು ಏಪ್ರಿಲ್ ಮಂತ್ ಇಂದ ಡಿಸೆಂಬರ್ ಮಂತ್ಗೆ ನಾನು ಎಷ್ಟು ಪ್ರಾಫಿಟ್ ಮಾಡಿದ್ದೀನಿ, ಎಷ್ಟು ಲಾಸ್ ಮಾಡಿದ್ದೀನಿ, ಅದರಲ್ಲಿ ಐ ಥಿಂಕ್ 1 ಮಂತ್ ಏನೋ ಜಾಸ್ತಿ ಲಾಸ್ ಆಗಿರ್ಬೋದು. ಲೈಕ್ ಲಾಸ್ ಆಗಿರ್ಬೋದು, ಅದೊಂದು 18,000-20,000 ಏನೋ ಲಾಸ್ ಆಗಿರ್ಬೋದು. ಅದು ಆಮೇಲೆ ರಿಕವರಿ ಕೂಡ ಆಗಿದೆ. ಏನಕ್ಕೆ 20,000 ಲೈಕ್ ಲಾಸ್ ಮಾಡ್ಕೊಂಡೆ, ಏನಕ್ಕೆ ಅದರಿಂದ ಲಾಜಿಕ್ ಏನಿತ್ತು, ಯಾವ ತರ ನಾನು ಓವರ್ ಟ್ರೇಡ್ ಮಾಡಿದೆ ಆ ಮಂತ್ ಅಲ್ಲಿ ಅಂತ ಕಂಪ್ಲೀಟ್ ಆಗಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಪ್ಲಸ್ ನಿಮ್ಗೆ ಯಾರು ಕೆಳಗಡೆ ಕಮೆಂಟ್ ಮಾಡಿ ತಿಳಿಸ್ಕೊಡಿ ಯಾವ ತರ ಅದು P&L ರಿಪೋರ್ಟು URL ಬರುತ್ತೆ, ಅದನ್ನ ಹೆಂಗೆ ಪೇಸ್ಟ್ ಮಾಡೋದು ಅಂತ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸ್ಕೊಡಿ. ಪ್ಲಸ್ ಇವಾಗ ನಿಮ್ಗೆ ಸ್ಕ್ರೀನ್ ಶೇರ್ ಮಾಡಿ ಲೈಕ್ ಇವತ್ತಿನ ಪ್ರಾಫಿಟ್ ಎಷ್ಟಾಗಿದೆ ಅಂತ. ಇವತ್ತು ನಾನು ಜಸ್ಟ್ ಜಾಸ್ತಿ ಪ್ರಾಫಿಟ್ ಮಾಡಕ್ ಹೋಗಿಲ್ಲ, ನಂದು ಅಗೇನ್ಸ್ಟ್ ಲೈಕ್ ಫೇವರ್ ಆಗಿ ಮಾರ್ಕೆಟ್ ಮೇಲೋಗಿ ಲೈಕ್ ಫೇವರ್ ಆಗಿ ಬಂತು. ಬಟ್ ತಕ್ಷಣ ರಿವರ್ಸ್ ಆಗಿರೋ ಕಾರಣಕ್ಕೆ ನಾನು ಸ್ವಲ್ಪ ಪ್ರಾಫಿಟ್ ಅಲ್ಲಿ ಎಕ್ಸಿಟ್ ಆದೆ. ಅರೌಂಡ್ 342 ರೂಪೀಸ್, ಅರೌಂಡ್ 300 ರೂಪಾಯಿ ನಾವು ಪ್ರಾಫಿಟ್ ಅಲ್ಲಿ ಎಕ್ಸಿಟ್ ಆದೆ. ಅದರಿಂದ ಲಾಜಿಕ್ ಕೂಡ ನಿಮ್ಗೆ ಸ್ಕ್ರೀನ್ ಅಲ್ಲಿ ತಿಳಿಸ್ಕೊಡ್ತೀನಿ. ಪ್ಲಸ್ P&L ಏನ್ ಇವಾಗ ಹೇಳಿದೆ ನಾನು ಲೈಕ್ ಏಪ್ರಿಲ್ ಮಂತ್ ಇಂದ ಡಿಸೆಂಬರ್ ಮಂತ್ ವರೆಗೆ, ಅದನ್ನು ಕೂಡ ನಿಮ್ಗೆ ಕಂಪ್ಲೀಟ್ ಆಗಿ 1 by 1 ನಿಮ್ಗೆ ಶೇರ್ ಅಲ್ಲಿ ತಿಳಿಸ್ಕೊಡ್ತೀನಿ. ಎವ್ರಿ ಮಂತ್ ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ತನಕನು 1 by 1 ಲೈಕ್ ಏಪ್ರಿಲ್ 1st ಇಂದ ಏಪ್ರಿಲ್ 30 ಆ ತರ 1 by 1 ನಿಮ್ಗೆ ಕಂಪ್ಲೀಟ್ ಮಂತ್ ತಿಳಿಸ್ಕೊಡ್ತೀನಿ. ಏನಕ್ಕೆ ಇದು ನಾನು ಮಾಡ್ತಾ ಇದ್ದೀನಿ ಅಂದ್ರೆ ತುಂಬಾ ಜನ ನೀವು ನೋಡಿರ್ಬೋದು ಲೈಕ್ ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು, ಲೈಕ್ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಆಗಿರ್ಬೋದು, ಎಲ್ಲರೂ ನಿಮ್ಗೆ ಜಸ್ಟ್ ಪ್ರಾಫಿಟ್ ತೋರಿಸ್ತಾನೆ ಇರ್ತಾರೆ. ಲೈಕ್ ಸೆಬಿ ಹೇಳಿರೋ ಪ್ರಕಾರ ಅರೌಂಡ್ 95% ಸ್ಟಾಕ್ ಮಾರ್ಕೆಟ್ ಅಲ್ಲಿ ಲಾಸ್ ಮಾಡ್ತಾರೆ. ಅದು ಫ್ಯೂಚರ್ ಅಂಡ್ ಆಪ್ಷನ್ ಅಲ್ಲಿ, ಆಪ್ಷನ್ ಟ್ರೇಡಿಂಗ್ ನಾನು ಏನ್ ಮಾಡ್ತೀನಿ ಅದರಲ್ಲಿ. ಬಟ್ ನೀವು ಎಲ್ಲೇ ನೋಡಿದ್ರು ಬರೀ ನಿಮ್ಗೆ ಪ್ರಾಫಿಟೇ ಕಾಣಿಸ್ತಾ ಇರುತ್ತೆ, ಯಾರು ಕೂಡ ಲಾಸ್ ತೋರಿಸೋದಿಲ್ಲ. ಮೇನ್ ಲಾಸ್ ಅವ್ರಿಗೆ ಆದ್ರೂ ಕೂಡ ಅವರು ಲೈಕ್ ಫೇಕ್ ಸ್ಕ್ರೀನ್ ಶಾಟ್ ಆಗಿರ್ಬೋದು, ಇಲ್ಲಾಂದ್ರೆ ಸ್ಕ್ರೀನ್ ರೆಕಾರ್ಡಿಂಗ್ ಆಗಿರ್ಬೋದು. ತುಂಬಾ ಜನ ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ಅಲ್ಲಿ ನೋಡ್ಬೋದು, ಜಸ್ಟ್ ಅವರು ಹಿಂಗೆ ಸ್ಕ್ರೋಲ್ ಮಾಡ್ತಾ ಇರ್ತಾರೆ, ನಿಮ್ಗೆ ಮೇಲ್ಗಡೆ ಪ್ರಾಫಿಟ್ ಕಾಣಿಸ್ತಾ ಇರುತ್ತೆ. ಬಟ್ ಅವ್ರು ಯಾವ್ದೇ ತರ ಆರ್ಡರ್ ಬುಕ್ ಕೂಡ ತೋರಿಸಲ್ಲ. ಅದರಿಂದ ಲಾಜಿಕ್ ಏನಿರುತ್ತೆ, ಸ್ಕ್ರೀನ್ ಶೇರ್ ಮಾಡಿ ಲೈಕ್ ಯಾವ ತರ ಅವರು ಚಾಟ್ ಅಲ್ಲಿ ಹೋಗಿ ಕೂಡ ನಿಮ್ಗೆ ತೋರಿಸ್ಕೊಳ್ಳಲ್ಲ. ತುಂಬಾ ಜನ ಕನ್ನಡದಲ್ಲೂ ಇದಾರೆ, ನಾನು ಇಲ್ಲ ಅಂತ ಹೇಳಕ್ ಲೈಕ್ ಪ್ರಾಫಿಟ್ ಮಾಡೋದ್ರು ಇದಾರೆ. ಬಟ್ ಅವ್ರು ಯಾವ್ದೇ ತರ ಇಷ್ಟು ತುಂಬಾ ತೋರಿಸ್ಕೊಳ್ಳೋದಿಲ್ಲ. ಬಟ್ ತುಂಬಾ ಜನ ಕನ್ನಡದಲ್ಲೂ ಫಿನ್ ಇನ್ಫ್ಲೂಯೆನ್ಸರ್ ಇದ್ದಾರೆ, ಅವರು ಕೂಡ ಅಷ್ಟೇ ಜಸ್ಟ್ ಸ್ಕ್ರೀನ್ ರೆಕಾರ್ಡಿಂಗ್ ನಿಮ್ಗೆ ತೋರಿಸಿ ಇಷ್ಟು ಪ್ರಾಫಿಟ್ ಆಗಿದೆ, ಇಷ್ಟು ಲಾಸ್ ಆಗಿದೆ, ಆಮೇಲೆ ಅವ್ರದ್ದು ಏನೇನು ಕೋರ್ಸ್ ಇರುತ್ತೆ ಅದನ್ನ ಸೆಲ್ ಮಾಡ್ತಾರೆ. ಲೈಕ್ ಕೋರ್ಸ್ ಸೆಲ್ ಮಾಡೋದೇನು ಪ್ರಾಬ್ಲಮ್ ಇಲ್ಲ. ಲೈಕ್ ಅವರು ಜೆನ್ಯೂನ್ ಆಗಿದ್ರೆ ತಾನೇ ಅವರು ಲೈಕ್ ಬೇರೆಯವ್ರಿಗೆ ಹೇಳ್ಕೊಳಕ್ ಇಷ್ಟ, ಬೇರೆಯವ್ರಿಗೆ ಅವ್ರು ಹೇಳ್ಕೊಡೋದು ಕರೆಕ್ಟ್ ಆಗಿ ಅರ್ಥ ಆಗುತ್ತೆ. ಇವಾಗ ನಾವೇನೆ ಜಸ್ಟ್ ಲೈಕ್ ಫೇಕ್ ಸ್ಕ್ರೀನ್ ಶಾಟ್ ತೋರಿಸಿ, ಇಲ್ಲಾಂದ್ರೆ ಸ್ಕ್ರೀನ್ ರೆಕಾರ್ಡಿಂಗ್ ತೋರಿಸಿ ಕೋರ್ಸ್ ನ ಸೆಲ್ ಮಾಡ್ಬೋದು. ಲೈಕ್ ಅವಾಗ ನಾವು ಜಾಸ್ತಿ ದುಡ್ಡು ಮಾಡ್ತೀವಿ. ಬಟ್ ನಂಬಿ ತುಂಬಾ ಜನ ಸಬ್ಸ್ಕ್ರೈಬ್ ಮಾಡಿರ್ತಾರೆ ಅಲ್ವಾ. ಇವಾಗ ಅರೌಂಡ್ 318 ಸಬ್ಸ್ಕ್ರೈಬರ್ ಇದ್ದಾರೆ. ಅವರು ಕೂಡ ಟ್ರೇಡಿಂಗ್ ಕಲಿಬೇಕು ಅಂತಾನೆ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋದು. ಲೈಕ್ ಟ್ರೇಡಿಂಗ್ ಇಂದ ನಾವು ದುಡ್ಡು ಮಾಡ್ಬೇಕು, ಅದನ್ನ ಕಲ್ತಿ ನಾವು ಫ್ಯೂಚರ್ ಅಲ್ಲಿ ಟ್ರೇಡರ್ ಆಗ್ಬೇಕು ಅಂತಾನೆ ಒಂದು ನಂಬಿಕೆ ಇಟ್ಟು ನಮ್ಮ ಮೇಲೆ ಅವರು ಸಬ್ಸ್ಕ್ರೈಬ್ ಮಾಡಿರ್ತಾರೆ. ಬಟ್ ನಾವು ಅವ್ರಿಗೆ ಏನಾರ ಟ್ರಾನ್ಸ್ಪರೆಂಟ್ ಆಗಿ ಇಲ್ದೆ ಜಸ್ಟ್ ಆತರ ಮೋಸ ಮಾಡಿ ಸ್ಕ್ರೀನ್ ರೆಕಾರ್ಡಿಂಗ್ ನ ಹಾಕಿ ಜಸ್ಟ್ ಯಾವ್ದೇ ತರ ಲಾಜಿಕ್ ಇಲ್ದೆ ಬರೀ ಪ್ರಾಫಿಟ್ನೇ ತೋರಿಸ್ತಾ ಹೋದ್ರೆ ಅದು ಹೇಳ್ಬೇಕು ಅಂದ್ರೆ ಅದೊಂದು ಜೆನ್ಯೂನ್ ಆಗಿರೋದಿಲ್ಲ. ಲೈಕ್ ಅದು ಇವಾಗ ನಿಮ್ಗೆ ಅನಿಸ್ಬೋದು, ಬಟ್ ಫ್ಯೂಚರ್ ಬಂದ್ರೆ ಅದು ಜೆನ್ಯೂನ್ ಆಗಿರೋದಿಲ್ಲ ಅಂತ ಅನ್ಕೊಂಡಿದ್ದೀನಿ. ಸೊ ಅದಕ್ಕೋಸ್ಕರ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ P&L ನಿಮ್ಗೆ ತೋರಿಸ್ತೀನಿ. 1 month 2 months ನಂದು ಲಾಸ್ ಆಗಿದೆ, ಅದನ್ನು ಕೂಡ ನಿಮ್ಗೆ ತೋರಿಸ್ತೀನಿ, ಎಷ್ಟೆಷ್ಟು ಲಾಸ್ ಆಗಿದೆ, ಹೆಂಗ್ ರಿಕವರಿ ಮಾಡಿದೆ ಅಂತ. ಪ್ಲಸ್ ಇವತ್ತಿನ ವಿಡಿಯೋ ಇವತ್ತು ಏನ್ ಪ್ರಾಫಿಟ್ ಮಾಡಿದೆ ಅದನ್ನು ಕೂಡ ನಿಮ್ಗೆ ಶೇರ್ ಮಾಡಿ ತಿಳಿಸ್ಕೊಡ್ತೀನಿ. ದಯವಿಟ್ಟು ಈ ವಿಡಿಯೋನ ಕೊನೆವರೆಗೂ ನೋಡಿ. ಕೊನೆವರೆಗೂ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ತುಂಬಾ ಜನ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ, ಅರೌಂಡ್ 42%. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲಸ್ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ
ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಇವಾಗ ತಿಳಿಸ್ಕೊಡ್ತೀನಿ ನನಗೆ ಇವತ್ತು ಎಷ್ಟು ಪ್ರಾಫಿಟ್ ಆಯಿತು ಎಷ್ಟು ಲಾಸ್ ಆಯಿತು ಅಂತ. ಅದಕ್ಕಿಂತ ಮುಂಚೆ ನಾನು ಹೇಳ್ದಂಗೆ ನಿಮಗೆ P&L ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ದೆ. ಬನ್ನಿ ಇವಾಗ P&L ಚಾರ್ಟ್ಗೆ ಹೋಗ್ತೀನಿ, ಕನ್ಸೋಲ್ಗೆ. ನೀವು ನೋಡ್ಬೋದು, ಇದು ಇನ್ನೊಂದ್ಸಲ ರಿಫ್ರೆಶ್ ಕೂಡ ಮಾಡ್ತೀನಿ. ಇದು P&L ಚಾರ್ಟು. ಜಿರೋದ ಯಾರು ಯೂಸ್ ಮಾಡ್ತೀರೋ ಅವ್ರಿಗೆ ಗೊತ್ತಿರುತ್ತೆ P&L ಯಾವ ಥರ ವರ್ಕ್ ಆಗುತ್ತೆ ಅಂತ. ಇಲ್ಲಿ ನೀವು ನೋಡ್ಬೋದು, ಇದು ಈಕ್ವಿಟಿ ಇದೆ. ಈಕ್ವಿಟಿನ ಚೇಂಜ್ ಮಾಡಿ ನಾನು ಫೀಚರ್ ಆ್ಯಂಡ್ ಆಪ್ಷನ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಡೇಟು ನಿಮಗೆ ಬಂದು 23. ಇವಾಗ ನೋಡೋದು, ನೀವು ನೋಡ್ಬೋದು 23. ನಾನು ಹೇಳ್ದಂಗೆ 23 ಏಪ್ರಿಲಿಂದ ಶುರು ಮಾಡ್ತೀನಿ ಅಂತ ಹೇಳಿದೆ. ಜಾನ್ವರಿ, ಇದು ಫೆಬ್ರವರಿ, ಮಾರ್ಚ್, ಏಪ್ರಿಲ್. ಓಕೆ, ಏಪ್ರಿಲ್ 1 ಇದು 24 ಇದೆ. ಇದನ್ನು ಚೇಂಜ್ ಮಾಡಿ 23 ಮಾಡ್ತಾ ಇದ್ದೀನಿ. ಏಪ್ರಿಲಿಂದ ಇವಾಗ ಒಂದು ನಿಮಿಷ, ಸಾರಿ ಇದೆಲ್ಲ ಬ್ಯಾಕ್ ಸೈಡ್ ಹೋಯ್ತು, ಒಂದು ಸೆಕೆಂಡ್. ನೀವು ನೋಡ್ಬೋದು, ಇದು ಏಪ್ರಿಲಿಂದ ಮಾರ್ಚ್, ಏಪ್ರಿಲ್, ಓಕೆ ಏಪ್ರಿಲ್ 30ವರೆಗೆ. ಓಕೆನಾ, ಇವಾಗ ರಿಫ್ರೆಶ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ನೀವು ನೋಡ್ಬೋದು, ಟೋಟಲ್ ನನಗೆ ಏಪ್ರಿಲಲ್ಲಿ 14,000 ಪ್ರಾಫಿಟ್ ಆಗಿದೆ. ಇದ್ರದ್ದು ಅದು ಚಾರ್ಟು ಯಾವುದೇ ಥರ ನಾನು ಬೈಯಿಂಗು ಸೆಲ್ಲಿಂಗ್ ಮಾಡಿದೆ. 25 ಕ್ವಾಂಟಿಟಿ ಇಲ್ಲಿ ಟೋಟಲ್. ಇದು ನಾನು ನಿಮಗೆ ಸ್ಕ್ರೀನ್ ಶೇರ್ ಮಾಡಿ ತೋರಿಸ್ತಾ ಇರೋದು. ನೀವು ನೋಡ್ಬೋದು, ಟೋಟಲ್ ನಾನು 2 ಚಾರ್ಟಲ್ಲಿ ಎಷ್ಟು ಅರೌಂಡ್ 24 ಟ್ರೇಡ್ ತೊಗೊಂಡಿದ್ದೀನಿ. ಅರೌಂಡ್ 20 ಟ್ರೇಡ್ ಏನೋ ತೊಗೊಂಡಿದ್ದೀನಿ ಟೋಟಲ್. ಇದರಲ್ಲಿ ಏಪ್ರಿಲ್ ಮಂತಲ್ಲಿ ನನಗೆ 14,000 ಎಷ್ಟು 764 ರೂಪಾಯಿ ಇಲ್ಲಿ ಕಾಣಿಸ್ತಾ ಇದೆ ನೋಡಿ. 14,744 ರೂಪಾಯಿ ಪ್ರಾಫಿಟ್ ಆಗಿದೆ. ಚಾರ್ಜಸ್ ಬಂದು ಬ್ರೋಕರೇಜ್ ಬಂದು ನನಗೆ 2,000 ರೂಪಾಯಿ ಕಟ್ ಆಗಿದೆ. ಬ್ರೋಕರೇಜ್ ಎಲ್ಲ ಸೇರಿಸಿದ್ರೆ ನನಗೆ 16,788 ರೂಪಾಯಿ ಪ್ರಾಫಿಟ್ ಆಗಿದೆ. ಅದ್ರಲ್ಲಿ ಕಟ್ ಮಾಡಿ ಇದನ್ನ ನಾವು ಕ್ಯಾಲ್ಕುಲೇಟ್ ಮಾಡೋದು. ಟೋಟಲ್ ಇದನ್ನ ಕ್ಯಾಲ್ಕುಲೇಟ್ ಮಾಡೋದಿಲ್ಲ ನಾವು, ಯಾಕೆಂದ್ರೆ ಬ್ರೋಕರ್ ಚಾರ್ಜಸ್ ಕೂಡ ಕಟ್ ಆಗುತ್ತೆ ಅಲ್ವಾ. ಸೊ ಅದಕ್ಕೋಸ್ಕರ 2,000 ರೂಪಾಯಿ ಬ್ರೋಕರ್ ಚಾರ್ಜಸ್ ಕಟ್ ಆಗಿದೆ. ನೆಟ್ ಪ್ರಾಫಿಟ್ ಬಂದು 14,000, ಇನ್ನೊಂದ್ಸಲ ನೋಡಿ 14,764 ರೂಪಾಯಿ ತೋರಿಸ್ತಾ ಇದೆ. ರಿಫ್ರೆಶ್ ಮಾಡಿಕೊಡು ತಿಳಿಸ್ಕೊಡ್ತೀನಿ ಇನ್ನೊಂದ್ಸಲ. ಓಕೆನಾ, ಈಕ್ವಿಟಿ ನಾನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಡೇಟ್ ಬಂದು ಎಷ್ಟು ಫೆಬ್ರವರಿ ಅಲ್ಲ, ಮಾರ್ಚ್, ಏಪ್ರಿಲ್. ಓಕೆ, ಏಪ್ರಿಲ್ 1, ಫೆಬ್ರವರಿ, ಮಾರ್ಚ್, ಏಪ್ರಿಲ್. ಓಕೆ, ಏಪ್ರಿಲ್ 30. ಓಕೆನಾ, ಇನ್ನೊಂದ್ಸಲ ಇದು 2ನೇ ಸಲ ತೋರಿಸ್ತಾ ಇರೋದು ನೋಡಿ. ಟೋಟಲ್ ನನಗೆ 14,764 ರೂಪಾಯಿ ಪ್ರಾಫಿಟ್ ಆಗಿದೆ ಏಪ್ರಿಲ್ ಮಂತಲ್ಲಿ 23. ಇವಾಗ ನಾನು ಏಪ್ರಿಲ್ ಮೇ ಮಂತ್ಗೆ ಹೋಗ್ತೀನಿ. ಓಕೆನಾ, ನಿಮ್ಮ ಮುಂದೆನೇ ತೋರಿಸ್ತಾ ಇರೋದು ನೋಡಿ, ಮೇ ಮಂತ್. ಓಕೆನಾ, ಮೇ ಮಂತ್ ಹೋಗಿ ನೋಡಿ, ಮೇ 1 ಮೇ 31 ತನಕ ಬಂದು ಪ್ರಾಫಿಟ್ ಬಂದು ನನಗೆ ಮೇಲಿ 7,000 ಅರೌಂಡ್ 8,000 ಕನ್ಸಿಡರ್ ಮಾಡ್ತೀನಿ. ಏನಕ್ಕೆ ಅಂದರೆ 7,910 ರೂಪಾಯಿ ಕನ್ಸಿಡರ್ ಆಗಿದೆ. 100 ರೂಪಾಯಿ ಅಷ್ಟೇ. ಬಟ್ 8,000 ರುಪೀಸ್ ನಾನು ಕನ್ಸಿಡರ್ ಮಾಡ್ತೀನಿ ಪ್ರಾಫಿಟ್ ಅಂತ. ಚಾರ್ಜಸ್ಸು ನೋಡ್ಬೋದು ನೀವು. ಈ ಮಂತಲ್ಲಿ ನಾನು ಸ್ವಲ್ಪ ಎಕ್ಸ್ಟ್ರಾ ಓವರ್ ಟ್ರೇಡ್ ಮಾಡಿದ್ದಕ್ಕೆ ನೋಡಿ, ಪ್ರೀವಿಯಸ್ ಮಂತು ಬರೀ 2,000 ಇತ್ತು ನಂದು ಲೈಕ್ ಚಾರ್ಜಸ್ಸು ಬ್ರೋಕರೇಜು. ಈ ಮಂತು ನನಗೆ 3,199, ಅರೌಂಡ್ 3,200 ರೂಪೀಸ್ ಲೈಕ್ ಎಕ್ಸ್ಟ್ರಾ ನಂದು 1,000 ರೂಪೀಸ್ ಎಕ್ಸ್ಟ್ರಾ ಪೇ ಮಾಡಿದ್ದೀನಿ. ಲೈಕ್ 1,000 ರೂಪೀಸ್ ಎಕ್ಸ್ಟ್ರಾ ನಾನು ಕಟ್ ಆಗಿದೆ ಬ್ರೋಕರೇಜಿಂದ. ಟೋಟಲ್ ಅದೆಲ್ಲ ಸೇರಿಸಿದ್ರೆ 11,110 ರೂಪಾಯಿ ಪ್ರಾಫಿಟ್ ಆಗುತ್ತೆ. ಇಲ್ಲಿ ನೀವು ನೋಡ್ಬೋದು ಎಷ್ಟು ನಮಗೆ ಜಾಸ್ತಿ ಬ್ರೋಕರೇಜ್ ನಾವು ಪೇ ಮಾಡ್ತೀವಿ, ಅಲ್ಲಿ ನಮ್ಗೆ ಗೊತ್ತಾಗುತ್ತೆ ನಾವು ಎಷ್ಟು ಓವರ್ ಟ್ರೇಡ್ ಮಾಡಿದೀವಿ ಅಂತ. ಪ್ರೀವಿಯಸ್ ಮಂತ್ ಜಸ್ಟ್ ನಾನು 1 ಲಾಟ್ 2 ಲಾಟ್ ಮಾಡೇನೆ ನನಗೆ ಜಸ್ಟ್ 2,000 ರೂಪೀಸ್ ಬ್ರೋಕರೇಜ್ ಆಯಿತು. ಬಟ್ ಈ ಈವೆಂಟಲ್ಲಿ ನೀವು ನೋಡ್ಬೋದು 4,000 ಅರೌಂಡ್ 3,200 ರೂಪೀಸ್ ನನಗೆ ಚಾರ್ಜಸ್ ಆಗಿದೆ ಬ್ರೋಕರೇಜು. ಇಲ್ಲಿ ನೋಡ್ಬೋದು ನೋಡಿ, ಈ ಮಂತ್ ನನಗೆ ಇಲ್ಲಿ ಜಾಸ್ತಿ ಲಾಸ್ ಆಗಿರೋದು 3,500 ರೂಪೀಸ್ ಎಕ್ಸ್ಟ್ರಾ ಇಲ್ಲಿ ಲಾಸ್ ಆಗಿದೆ. ಯಾವಾಗ ಅಂದರೆ ಮೇ 8ನೇ ತಾರೀಕು. ಅದಾದ್ಮೇಲೆ ದೊಡ್ಡ ಲಾಸ್ ಆಗಿರೋದು ಇಲ್ಲಿ 3,700 ರೂಪಾಯಿ ಇಲ್ಲಿ ಲಾಸ್ ಆಗಿದೆ ಮೇ 22ನೇ ತಾರೀಕು. ಅದಾದ್ಮೇಲೆ ನೆಕ್ಸ್ಟ್ ದೊಡ್ಡ ಈ ರೆಡ್ ಕಲರ್ ಏನಿದೆ ಅದೆಲ್ಲ ಲಾಸಸ್ಸು ಜಿರೋದಲ್ಲಿ ನೀವು ಯೂಸ್ ಮಾಡ್ತಾರೆ ನೋಡ್ಬೋದು. 3ನೇದು ಬಂದು ಇಲ್ಲಿ ಜಾಸ್ತಿ ಲಾಸ್ ಆಗಿದ್ದು 6,000 ರೂಪಾಯಿ ಲಾಸ್ ಆಗಿದೆ. ಟೋಟಲ್ ಎಲ್ಲ ಸೇರಿ ಆ ಮಂತ್ ನಮ್ದು ಟೋಟಲ್ ನಾನು ಯಾವಾಗ ಕನ್ಸಿಡರ್ ಮಾಡ್ತೀನಿ ಅಂದರೆ, ನೀವು ಪ್ರಾಫಿಟಬಲ್ ಟ್ರೇಡರ್ ಅಂತ 1 ದಿನ 2 ದಿನ ಪ್ರಾಫಿಟ್ ಮಾಡಿದ್ರೆ ಯಾರು ನಿಮಗೆ ಅಂದರೆ ಅದು ಕನ್ಸಿಡರ್ ಮಾಡಲ್ಲ ನೀವು ಪ್ರಾಫಿಟಬಲ್ ಟ್ರೇಡರ್ ಅಂತ. ಯಾವಾಗ ನೀವು 1 ಮಂತಲ್ಲಿ P&L ಈ P&L ಏನಂತ ಇರ್ತೀನಿ ನಾನು P&L ಅಂತ ಇಲ್ಲಿ ನಿಮಗೆ ಗ್ರೀನಲ್ಲಿ ಇರಬೇಕು. ಅವಾಗ ನೀವು ಕನ್ಸಿಡರ್ ಮಾಡ್ತೀನಿ ನಾನು ನಿಮಗೆ ಪ್ರಾಫಿಟಬಲ್ ಟ್ರೇಡರ್ ಆಗಿ ಅಂತ. ಸೊ ಅದಕ್ಕೋಸ್ಕರನೇ ಈ ಮಂತ್ ನನಗೆ ಏನು ಲೈಕ್ ಫಾರ್ ಎಕ್ಸಾಂಪಲ್ ಇದು ಯಾವ ಮಂತು, ಮೇ ಮಂತಲ್ಲಿ ನಾನು ಅರೌಂಡ್ 8,000 ರೂಪಾಯಿ ಪ್ರಾಫಿಟ್ ಮಾಡಿದ್ದೀನಿ. ಓಕೆನಾ, ನೆಕ್ಸ್ಟ್ ಬಂದು ಜೂನ್ ಮಂತು. ಓಕೆನಾ, ಜೂನ್ 30th, ಜೂನ್ 1. ಓಕೆನಾ, ತೋರಿಸ್ತಾ ಇದ್ದೀನಿ ನೋಡಿ. ಜೂನಲ್ಲಿ ನನಗೆ 22,000 ರೂಪೀಸ್ ಪ್ರಾಫಿಟ್ ಆಗಿದೆ. 22,000 ರೂಪೀಸ್ ಪ್ರಾಫಿಟ್ ಆಗಿದೆ. ಏನಕ್ಕೆ ಅಂದರೆ ಈ ಮಂತಲ್ಲಿ ಸ್ವಲ್ಪ ಮಾರ್ಕೆಟು ಟ್ರೆಂಡಿಂಗಲ್ಲಿತ್ತು. ಲೈಕ್ ಒನ್ ಸೈಡ್ ಮೂವ್ ಇತ್ತು, ಜಾಸ್ತಿ ವಾಲೆಟೈಲ್ ಇರಲಿಲ್ಲ. ವಿಕ್ಸು ಬರೀ 14-15 ಇತ್ತು. ಸೊ ಅದಕ್ಕೋಸ್ಕರ ನಾನು ಎಕ್ಸ್ಟ್ರಾ ಪ್ರಾಫಿಟ್ ಮಾಡಿದ್ದೀನಿ. ಲೈಕ್ 22,000 ನೀವು ನೋಡ್ಬೋದು. ಇನ್ನೊಂದ್ಸಲ ಕರ್ಸರ್ ತೊಗೊಂಡೋಗಿ ತೋರಿಸ್ತೀನಿ ನೋಡಿ. 22,600 ರೂಪಾಯಿ ಪ್ರಾಫಿಟ್ ಆಗಿದೆ. 22,600 ಬ್ರೋಕರೇಜ್ ಇಲ್ಲೂ ಕೂಡ ನಾನು ಜಾಸ್ತಿ ಆಗಿದೆ. ಏನಕ್ಕೆ ಅಂದರೆ ಟ್ರೇಡು ಕೂಡ ಜಾಸ್ತಿ ಇತ್ತು ಅದರಲ್ಲಿ.
ಇವಾಗ ನೋಡ್ಬೋದು 3,400 ರೂಪಾಯಿ ನನಗೆ ಚಾರ್ಜಸ್ ಆಗಿದೆ ಬ್ರೋಕರೇಜು. ಎಲ್ಲ ಸೇರಿ ನನಗೆ ಟೋಟಲ್ 26,000 ರೂಪಾಯಿ ಪ್ರಾಫಿಟ್ ಆಗಿದೆ. ಬ್ರೋಕರೇಜ್ ತೆಗೆದ್ರೆ ನನಗೆ 22,600 ರೂಪಾಯಿ ಪ್ರಾಫಿಟ್ ಆಗಿದೆ. ಅದು ಯಾವ ಮಂತಲ್ಲಿ ಅಂದರೆ ಜೂನ್ ಮಂತಲ್ಲಿ. ಲಾಸಸ್ ಯಾವುದೇ ಜಾಸ್ತಿ ಇದಾಗಿದೆ ಅಂದರೆ ನೀವು ನೋಡ್ಬೋದು, ಇದು ದೊಡ್ಡ ಗ್ರೀನಲ್ಲಿದೆ, ಇಲ್ಲಿ ನನಗೆ 5,600 ರೂಪಾಯಿ ಲಾಸ್ ಆಗಿದೆ. ಯಾವುದೇ ಈ ಥರ ದೊಡ್ಡ ಗ್ರೀನ್ ಕಾಣುತ್ತೆ ಅದೆಲ್ಲ ಜಾಸ್ತಿ ಲಾಸ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಇದೊಂದು ಲಾಸ್ ಇವಾಗ ತೋರಿಸ್ತೆ. ಎರಡನೇ ಲಾಸ್ ಬಂದು ಇದು ಅರೌಂಡ್ 2,500 ರೂಪಾಯಿ ಲಾಸ್ ಆಗಿದೆ. ಇದು ಟೋಟಲ್ ನಮಗೆ ಗ್ರೀನಲ್ಲಿ ಇರೋದು, ಅದಕ್ಕೋಸ್ಕರನೇ ಹೇಳ್ತೀನಿ. ಟೋಟಲ್ ನಮಗೆ 22,000 ಅರೌಂಡ್ 600 ರೂಪಾಯಿ ಪ್ರಾಫಿಟ್ ಆಗಿದೆ. ಯಾವ ಮಂತು ಅಂದರೆ ಜೂನ್ ಮಂತು. ಓಕೆನಾ, ನೆಕ್ಸ್ಟು ಜುಲೈಗೆ ಹೋಗೋಣ ಬನ್ನಿ. ಇವಾಗ ಜುಲೈಯಲ್ಲಿ ತೋರಿಸ್ತೀನಿ. ಜುಲೈ 31st, ಜುಲೈ 1st ನೋಡ್ಬೋದು. ಈ ಮಂತಲ್ಲಿ ನನಗೆ 9,000 ಅರೌಂಡ್ 9,000 ಅಂದರೆ 10,000 ಲಾಸ್ ಆಗಿದೆ. ಏನಕ್ಕೆ ಅಂದರೆ ಈ ಮಂತ್ ನೀವು ನೋಡ್ಬೋದು ಬ್ರೋಕರೇಜ್ ಎಷ್ಟು ಜಾಸ್ತಿ ಆಗಿದೆ ಅಂತ. ಬ್ರೋಕರೇಜು ಪ್ರೀವಿಯಸ್ 2 ಮಂತ್ಸಲ್ಲಿ ನಿಮಗೆ ಬರೀ 3,000, 3,200 ಇಲ್ಲ ಬರೀ 2,000 ರೂಪಾಯಿ ಲಾಸ್ ಬ್ರೋಕರೇಜ್ ಇತ್ತು. ಬಟ್ ಇವಾಗ ನೀವು ನೋಡ್ಬೋದು ಟೋಟಲ್ ನನಗೆ ಬ್ರೋಕರೇಜ್ ಕಟ್ ಆಗಿರೋದು ಅರೌಂಡ್ 5,000 ಅಂತ ಕಳಿಸಿ ಮಾಡ್ತೀನಿ. ಇಲ್ಲೇ ನಮ್ಗೆ ಗೊತ್ತಾಗಬೇಕು ನಾನು ಓವರ್ ಟ್ರೇಡ್ ಮಾಡಿದ್ದೀನಿ ಈ ಮಂತಲ್ಲಿ ಅಂತ. ಈ ಮಂತಲ್ಲಿ ಅಂದರೆ ಜುಲೈ ಮಂತಲ್ಲಿ ತುಂಬ ಓವರ್ ಟ್ರೇಡ್ ಆಗಿದೆ. ಸೊ ಅದಕ್ಕೋಸ್ಕರ ನೀವು ನೋಡ್ಬೋದು ಇದರಲ್ಲಿ ನನಗೆ ಜಾಸ್ತಿ ಲಾಸ್ ಆಗಿದೆ. ಅರೌಂಡ್ 9,000 ಲಾಸ್ ಆಗಿದೆ. ಇದರಲ್ಲಿ ನನಗೆ ಅರೌಂಡ್ ಇದರಲ್ಲೂ ಕೂಡ ನೋಡಿ 10,000 ಲಾಸ್ ಆಗಿದೆ. ಇದರಲ್ಲಿ 9,000 ಲಾಸ್ ಆಗಿದೆ. ಅದು ಬಿಟ್ಟರೆ ದೊಡ್ಡ ರೆಡ್ ಯಾವುದು ಇಲ್ಲೋ ನನ್ನ 3,000 ಲಾಸ್ ಆಗಿದೆ. ಸೊ ಅದಕ್ಕೋಸ್ಕರನೇ ದಯವಿಟ್ಟು ಯಾವುದೇ ಥರ ಓವರ್ ಟ್ರೇಡ್ ಮಾಡಬೇಡಿ. ಇದೇ ನನ್ನ ಬೆಸ್ಟ್ ಎಕ್ಸಾಂಪಲ್. ಇವಾಗ ನಂದೇ ನಾನು ಟ್ರೇಡ್ ತೋರಿಸ್ತಾ ಇರೋದು. ಓಕೆನಾ, ಆಸ್ ಎ ಆಪ್ಷನ್ ಬೈಯರ್ ಆಗಿ ನೀವು ಯಾವತ್ತು ದಿನ ಓವರ್ ಟ್ರೇಡ್ ಮಾಡ್ತೀರಾ ಅವತ್ತು ನಿಮ್ಮ ಅಕೌಂಟು ಇಲ್ಲಾಂದ್ರೆ ಆ ಮಂತ್ ಕಂಪ್ಲೀಟ್ ನಿಮಗೆ ಲಾಸ್ ಅಲ್ಲೇ ಇರುತ್ತೆ. ಓವರ್ ಟ್ರೇಡ್ ಮಾಡಿದಾಗ ನಿಮಗೆ ಸೈಕಾಲಜಿ ಪ್ರಾಬ್ಲಮ್ ಆಗುತ್ತೆ. ಇವತ್ತು ಓವರ್ ಟ್ರೇಡ್ ಮಾಡ್ತೀರಾ, ನಾಳೆನೂ ಓವರ್ ಟ್ರೇಡ್ ಮಾಡ್ತೀರಾ, 3 ದಿನ ಪ್ರಾಫಿಟ್ ಅಲ್ಲಿ ಇರ್ತೀರಾ, 4ನೇ ದಿನ ಏನಾರು ಲಾಸ್ ಆಯ್ತು ಅಂದ್ರೆ ಓವರ್ ಟ್ರೇಡ್ ಮಾಡಕ್ ಶುರು ಮಾಡ್ತೀರಾ. ಸೊ ಅದಕ್ಕೋಸ್ಕರ ಈ 30 ಡೇ ಟ್ರೇಡಿಂಗ್ ಚಾಲೆಂಜ್ ಅಲ್ಲಿ ನಾನು ಏನ್ ಮಾಡ್ತಾ ಇದ್ದೀನಿ, ಒಂದೇ ಲಾಟ್ ಸಾಕು, ಲೈಕ್ ಒಂದೇ ಟ್ರೇಡ್ ಸಾಕು. ಡೈಲಿ ಪ್ರಾಫಿಟ್ ಆಗಲಿ ಲಾಸ್ ಆಗಲಿ, ಇವನ್ ನೀವು 100 ರೂಪಾಯಿ ಪ್ರಾಫಿಟ್ ಮಾಡಿ ತೊಂದರೆ ಇಲ್ಲ. ಬಟ್ ಓವರ್ ಟ್ರೇಡ್ ಮಾತ್ರ ದಯವಿಟ್ಟು ಮಾಡಕ್ ಹೋಗ್ಬೇಡಿ. ಅದನ್ನ ಹೆಂಗ್ ನಿಲ್ಸೋದು ಏನು ಅಂತ ನಿಮ್ಗೆ ಮುಂದೆ ವಿಡಿಯೋ ಮಾಡಿ ತೋರಿಸ್ತೀನಿ. ಇದು ಬೆಸ್ಟ್ ಎಕ್ಸಾಂಪಲ್. ಇವಾಗ ನಂದೇ ನಾನು ಎಕ್ಸಾಂಪಲ್ ಕೊಟ್ಟು ತೋರಿಸ್ತಾ ಇದ್ದೀನಿ ನೋಡಿ, ಹೆಂಗೆ ನಾನು ಓವರ್ ಟ್ರೇಡ್ ಮಾಡಿ ಆ ಮಂತು ಅರೌಂಡ್ 10,000 ರೂಪೀಸ್ ಲಾಸ್ ಮಾಡಿದ್ದೀನಿ. ಬ್ರೋಕರೇಜ್ ನೋಡಿ ಅರೌಂಡ್ 5,000 ಬ್ರೋಕರೇಜ್ ಕೊಟ್ಟಿದ್ದೀನಿ. ಸೊ ಅದಕ್ಕೋಸ್ಕರ ನೀವು ಓವರ್ ಟ್ರೇಡ್ ಮಾಡಕ್ ಹೋಗ್ಬಿಡಿ. ಇದು ಜುಲೈ. ನೆಕ್ಸ್ಟ್ ಬಂದು ಆಗಸ್ಟ್ ಮಂತ್ ತೋರಿಸ್ತೀನಿ. ಇದು ಬೇಗ ತೋರಿಸ್ತೀನಿ. ಓಕೆನಾ, ಇದು ಆಗಸ್ಟ್ ಮಂತು. ಆಗಸ್ಟ್ ಮಂತಲ್ಲಿ ನನಗೆ ಅರೌಂಡ್ 9,000 ರೂಪಾಯಿ ಲಾಸ್ ಆಗಿದೆ. ಇದರಲ್ಲೂ ಕೂಡ ನೀವು ನೋಡ್ಬೋದು ಓವರ್ ಟ್ರೇಡ್ ಜಾಸ್ತಿ ಆಗಿಲ್ಲ, ಬಟ್ ನಂದು ಲಾಸಸ್ ಜಾಸ್ತಿ ಮಾಡ್ಕೊಂಡಿದ್ದೀನಿ. ಓವರ್ ಟ್ರೇಡ್ ಆಗಿಲ್ಲ, ಅರೌಂಡ್ ಬರೀ 2,700 ರೂಪಾಯಿ ಅಷ್ಟೇ ನನ್ನ ಬ್ರೋಕರೇಜ್ ಕಟ್ ಆಗಿರೋದು. ಬಟ್ ಲಾಸಸ್ ನೋಡ್ಬೋದು ಎಷ್ಟು ದೊಡ್ಡ ಜಾಸ್ತಿ ರೆಡ್ ಇದೆ ಈ ಮಂತಲ್ಲಿ ಅಂತ. ಈ ಮಂತಲ್ಲಿ 6,000 ರೂಪಾಯಿ ಪ್ಲಸ್ ಇಲ್ಲಿ ಇನ್ನೊಂದು 2,000, ಇಲ್ಲೊಂದು 6,000, ಇಲ್ಲೊಂದು ನೆಕ್ಸ್ಟ್ ಬಂದು ಇಲ್ಲೊಂದು 7,000, ಇಲ್ಲೊಂದು 5,000. ಸೊ ಅದಕ್ಕೋಸ್ಕರನೇ ಯಾವಾಗ ನೀವು ಓವರ್ ಟ್ರೇಡ್ ಕಡಿಮೆ ಮಾಡ್ತೀರಾ ಆಟೋಮೆಟಿಕ್ ಲಾಸಸ್ ಕಡಿಮೆ ಆಗುತ್ತೆ. ಸೊ ಈ ಮಂತಲ್ಲಿ ನನಗೆ ಅರೌಂಡ್ 8,800 ಅಂದರೆ 9,000 ಅಂತಾನೆ ಕನ್ಸಿಡರ್ ಮಾಡ್ತೀನಿ. ಇದು ಆಗಸ್ಟ್ ಮಂತು. ಆಗಸ್ಟ್ ಆಮೇಲೆ ಸೆಪ್ಟೆಂಬರ್ ಮಂತ್ ಬರ್ತೀನಿ. ಸೆಪ್ಟೆಂಬರ್ ಮಂತಲ್ಲೂ ಕೂಡ ನನಗೆ ಸ್ವಲ್ಪ ಲಾಸ್ ಆಗಿದೆ, ತಿಳಿಸ್ತೀನಿ ಹೆಂಗೆ ಅಂತ. ಈ ಮುಂದೆನೇ ತೋರಿಸ್ತಾ ಇರೋದು. ಓಕೆನಾ, ಇದು ಸೆಪ್ಟೆಂಬರ್ ಮಂತು. ಸೆಪ್ಟೆಂಬರ್ ಮಂತಲ್ಲಿ ಅರೌಂಡ್ ನನಗೆ ಪ್ರಾಫಿಟ್ ಆಗಿದೆ ಅರೌಂಡ್ 2,000 ರೂಪಾಯಿ ಪ್ರಾಫಿಟ್ ಆಗಿದೆ. ಅಲ್ಲ, 1.5ನೇ ತಗೋತೀನಿ. ಏನಕ್ಕೆ ಅಂದರೆ 1,500 ರೂಪಾಯಿ ಅಷ್ಟೇ. ಈ ಮಂತು ನೋಡಿ ಸ್ವಲ್ಪ ಬ್ರೋಕರೇಜ್ ಕಡಿಮೆ ಆಗಿದೆ. ನಂದು 3,000, 4,000ಕ್ಕಿಂತ ಬರೀ 2,800 ರೂಪಾಯಿ ನನಗೆ ಬ್ರೋಕರೇಜ್ ಕಟ್ ಆಗಿದೆ. ಅಂದರೆ ಅವತ್ತು ಈ ಮಂತಲ್ಲಿ ನಾನು ಜಾಸ್ತಿ ಓವರ್ ಟ್ರೇಡ್ ಮಾಡಿಲ್ಲ. ನೋಡ್ಬೋದು 2 ದಿನ ನಾನು ಓವರ್ ಟ್ರೇಡ್ ಅಂದರೆ ಟ್ರೇಡ್ ಮಾಡಿಲ್ಲ. ಇದರಲ್ಲಿ ಸ್ವಲ್ಪ ಲಾಸಸ್ ಕಡಿಮೆ ಇದೆ, ಅರೌಂಡ್ 6,000. ಇದರಲ್ಲಿ ಜಾಸ್ತಿ ಆಗಿದೆ, ಪುನಃ 8,000 ರೂಪಾಯಿ ಜಾಸ್ತಿ ಆಗಿದೆ. ಸೊ ಅದಕ್ಕೋಸ್ಕರನೇ ಟೋಟಲ್ ನಮ್ಮ ಸೆಪ್ಟೆಂಬರ್ ಮಂತಲ್ಲಿ ಬರೀ 1,500 ರೂಪಾಯಿ ಪ್ರಾಫಿಟ್ ಮಾಡಿದ್ದೀನಿ. ಓಕೆನಾ, ಸೆಪ್ಟೆಂಬರ್ ಆದಮೇಲೆ ಅಕ್ಟೋಬರ್ ಮಂತ್ ಬರ್ತೀನಿ. ಓಕೆನಾ, ಈ ವಿಡಿಯೋ ಸ್ವಲ್ಪ ದೊಡ್ಡದಾಗ್ಬೋದು, ದಯವಿಟ್ಟು ಕೊನೆವರೆಗೂ ನೋಡಿ. ಇದು ಅಕ್ಟೋಬರ್ ಮಂತು. ಅಕ್ಟೋಬರ್ ಮಂತಲ್ಲೂ ಕೂಡ ನಂದು ಅರೌಂಡ್ 3,300 ರೂಪಾಯಿ ಲಾಸ್ ಆಗಿದೆ. ಏನಕ್ಕೆ ಅಂದರೆ ಈ ಮಂತಲ್ಲಿ ಜಾಸ್ತಿ ಏನು ನಂದು ಟ್ರೇಡ್ ಮಾಡಿಲ್ಲ. ನೀವು ನೋಡ್ಬೋದು ಇಲ್ಲೊಂದು 2 ದಿನ ಟ್ರೇಡ್ ಮಾಡಿಲ್ಲ, ಇಲ್ಲೊಂದು 3 ದಿನ ಟ್ರೇಡ್ ಮಾಡಿಲ್ಲ. ಬಟ್ ಟ್ರೇಡ್ ಮಾಡದೇ ಇದ್ರೂ ಕೂಡ ಲಾಸಸ್ ಸ್ವಲ್ಪ ಕಡಿಮೆ ಆಗಿದೆ. ಪ್ರೀವಿಯಸ್ ಏನು 20,000 ರೂಪಾಯಿ ಲಾಸ್ ಇತ್ತು, ಪ್ಲಸ್ ಪ್ರೀವಿಯಸ್ ಏನಿದು 4,000 ರೂಪಾಯಿ ಲಾಸ್ ಇತ್ತು, ಕಡಿಮೆ ಮಾಡಿ ಈ ಮಂತಲ್ಲಿ ನೋಡಿ ಜಸ್ಟ್ 3,300 ರೂಪಾಯಿ ಪ್ರಾಫಿಟ್ ಲಾಸ್ ಆಗಿದೆ ಅಷ್ಟೇ. ಬ್ರೋಕರೇಜು ಕೂಡ ಅಷ್ಟೊಂದು ಜಾಸ್ತಿ ಕಟ್ ಆಗಿಲ್ಲ, ಅರೌಂಡ್ 1,800 ರೂಪಾಯಿ ಅಷ್ಟೇ ಆಗಿದೆ. ಯಾವಾಗ ನೀವು ಓವರ್ ಟ್ರೇಡ್ ಮಾಡೋದು ನಿಲ್ಲಿಸ್ತೀರಾ, ಇಲ್ಲ ಜಾಸ್ತಿ ಲಾಸ್ ತಗೊಳ್ಳೋದು ನಿಲ್ಲಿಸ್ತೀರಾ, ಆ ಮಂತಲ್ಲಿ ಆಬ್ವಿಯಸ್ಲಿ ನೀವು ಪ್ರಾಫಿಟ್ ಇದ್ದೇ ಇರ್ತೀರಾ. ಸೊ ಇದು ಯಾವುದು ಅಕ್ಟೋಬರ್ ಮಂತ್ ಆಯಿತು. ಅಕ್ಟೋಬರ್ ಆಮೇಲೆ ನವಂಬರ್ ಮಂತ್ ತಿಳಿಸ್ಕೊಡ್ತೀನಿ. ನವಂಬರ್ ಮಂತಲ್ಲಿ ಐ ಥಿಂಕ್ ಜಾಸ್ತಿ ಲಾಸ್ ಆಗಿರೋದು ನಂದು. ನವಂಬರ್ 30th ಆಗ್ತಾ ಇದ್ದೀನಿ. ಇದು ನವಂಬರ್ 1 ಪ್ಲೇ ಮಾಡ್ತೀನಿ. ಅಂದರೆ ನವಂಬರ್ ಮಂತಲ್ಲೂ ಕೂಡ ನಂಗೆ 20,000 ಲಾಸ್ ಆಗಿದೆ. ಇದು ನಾನು ಡಿಸೆಂಬರಲ್ಲಿ ರಿಕವರಿ ಮಾಡಿದ್ದೀನಿ. ನೀವು ನೋಡ್ಬೋದು ನವಂಬರ್ ಮಂತಲ್ಲಿ ಬ್ರೋಕರೇಜ್ ಜಾಸ್ತಿ ಕಟ್ ಆಗಿಲ್ಲ. ನೀವು ನೋಡ್ಬೋದು 1,100 ಅಷ್ಟೇ ಕಟ್ ಆಗಿರೋದು ಬ್ರೋಕರೇಜು. ಬಟ್ ಲಾಸಸ್ ಜಾಸ್ತಿ ತಗೋಬಿಟ್ಟಿದ್ದೀನಿ ನೋಡಿ. ಇಲ್ಲಿ ಕಡಿಮೆ ಟ್ರೇಡ್ ಮಾಡಿದ್ರು ಕೂಡ ಈ ಇದರಲ್ಲಿ ನನಗೆ ಎಷ್ಟು
ಅರೌಂಡ್ 11,000 ಲಾಸ್ ಆಗಿದೆ, ಇದರಲ್ಲಿ 8,000 ಲಾಸ್ ಆಗಿದೆ, ಇದರಲ್ಲಿ ಒಂದು 7,000, ಇದರಲ್ಲಿ ಒಂದು 6,000. ಸೊ ಅದಕ್ಕೋಸ್ಕರನೇ ದಯವಿಟ್ಟು ಲಾಸಸ್ನ ಕಡಿಮೆ ಮಾಡಿ ಆದಷ್ಟು. ನಿಮ್ದೇನು ರಿಸ್ಕ್ ರಿವಾರ್ಡ್ ಇರುತ್ತೆ ಅಷ್ಟನ್ನು ಮಾತ್ರ ತಗೊಳ್ಳಿ, ಇದ್ರಲ್ಲಿ ಪ್ರಾಫಿಟ್ ಇರ್ತೀರಾ. ಇದು 20,000 ರೂಪೀಸ್ ಲಾಸ್ ಆಗಿದೆ ನನಗೆ. ಯಾವುದು ಅಂದರೆ ನವಂಬರ್ ಮಂತಲ್ಲಿ. ಡಿಸೆಂಬರ್ ಮಂತ್ ತಿಳಿಸ್ಕೊಡ್ತೀನಿ. ಇದು ಲಾಸ್ಟ್ ಪ್ರೀವಿಯಸ್ ಡಿಸೆಂಬರ್ ಏನಾಯ್ತು ಅದ್ರದ್ದು. ಡಿಸೆಂಬರ್ ಮಂತಲ್ಲಿ ನೋಡ್ಬೋದು, ಡಿಸೆಂಬರ್ 1 ಡಿಸೆಂಬರ್ 31 ಅಲ್ವಾ. ಓಕೆ, ನೀವು ನೋಡ್ಬೋದು ಆ 20,000 ಏನು ಲಾಸ್ ಆಗಿದ್ದು ಕಂಪ್ಲೀಟ್ ನಾನು ರಿಕವರಿ ಮಾಡಿದ್ದೀನಿ. 21,000 ಪ್ರಾಫಿಟ್ ಆಗಿದೆ. ಎಕ್ಸ್ಟ್ರಾ 1,000 ರೂಪಾಯಿನೇ ಲಾಸ್ ಲೈಕ್ ಪ್ರಾಫಿಟ್ ಕೂಡ ಮಾಡಿದ್ದೀನಿ. ನವಂಬರಲ್ಲಿ ಏನು ಲಾಸ್ ಆಗಿದೆ 20,000, ಅದನ್ನು ರಿಕವರ್ ಮಾಡಿ ಟೋಟಲ್ 21,000 ಪ್ರಾಫಿಟ್ ಆಗಿದೆ. ಈ ಮಂತು ಜಾಸ್ತಿ ಬ್ರೋಕರೇಜ್ ಇಲ್ಲ ನೋಡಿ, ಬರೀ 3,000 ರೂಪಾಯಿ ಅಷ್ಟೇ. ಟೋಟಲ್ ಪ್ರಾಫಿಟ್ ಆಗಿರೋದು 24,000. ಇದಿಷ್ಟು ಬ್ರೋಕರೇಜ್ ಕಟ್ ಆಗಿ 21,000 ಪ್ರಾಫಿಟ್ ಆಗಿದೆ ಟೋಟಲು ಡಿಸೆಂಬರ್ ಮಂತಲ್ಲಿ. ಇದಿಷ್ಟು ನಂದು 6 ಮಂತ್ಸ್ ಏನು P&L ಅದನ್ನ ನಾನು ನಿಮಗೆ ಕಣ್ಮುಂದೆ ತೋರಿಸ್ತಾ ಇರೋದು. ಸೊ ಅದಕ್ಕೋಸ್ಕರನೇ ಬೆಸ್ಟ್ ಎಕ್ಸಾಂಪಲ್ ನಾನೇ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾವತ್ತು ನೀವು ಓವರ್ ಟ್ರೇಡ್ ಮಾಡಲ್ಲ, ಯಾವತ್ತು ನೀವು ರಿಸ್ಕ್ ರಿವಾರ್ಡ್ ಫಾಲೋ ಮಾಡ್ತೀರಾ, ಆ ಮಂತಲ್ಲಿ ಬೇಕಾದ್ರೆ ನೀವು ತೆಗೆದು ನೋಡಿ. ಯಾರು ಟ್ರೇಡಿಂಗ್ ಮಾಡ್ತಾ ಇದ್ರೆ ನಮ್ಮ ಸಬ್ಸ್ಕ್ರೈಬರಲ್ಲಿ ತೆಗೆದು ನೋಡಿ, ಯಾವತ್ತು ನಿಮಗೆ ಪ್ರಾಫಿಟಬಲ್ ಆಗೇ ಇರ್ತೀರಾ. ಸೊ ಅದಕ್ಕೋಸ್ಕರನೇ ಓವರ್ ಟ್ರೇಡ್ ಮತ್ತೆ ರಿಸ್ಕ್ ರಿವಾರ್ಡ್ನ ದಯವಿಟ್ಟು ಕಡಿಮೆ ಮಾಡ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಬನ್ನಿ ಇವತ್ತಿನ ಟ್ರೇಡ್ ತಿಳಿಸ್ಕೊಡ್ತೀನಿ. ಇವಾಗ ಕ್ಲೋಸ್ ಮಾಡ್ತಾ ಇದ್ದೀನಿ ನನ್ನ P&L ಇದನ್ನ. ಓಕೆನಾ, ಇವತ್ತು ಟೋಟಲ್ ನನಗೆ 3,342 ರೂಪಾಯಿ ಪ್ರಾಫಿಟ್ ಆಗಿದೆ. ಸ್ವಲ್ಪ ಸ್ಕ್ರೀನ್ ಜಾಸ್ತಿ ಮಾಡ್ತೀನಿ. ಓಕೆನಾ, 342 ರೂಪಾಯಿ ಪ್ರಾಫಿಟ್ ಆಗಿದೆ ಇವತ್ತು ನನಗೆ. ಓಕೆನಾ, ಅದರಿಂದ ಲಾಜಿಕ್ ಏನು ಅಂತ ಹೇಳ್ತೀನಿ. ನೀವು ನೋಡ್ಬೋದು ತುಂಬ ವಾಲೆಟೈಲ್ ಜಾಸ್ತಿ ಆಗೋಗಿದೆ ಮಾರ್ಕೆಟಲ್ಲಿ. ಏನಕ್ಕೆ ಅಂದರೆ ನೀವು ನೋಡ್ಬೋದು ವಿಕ್ಸ್ ನೋಡಿ ಅರೌಂಡ್ 15:30 ಬೆಳಗ್ಗೆ ಇದು ಒಂದು 16:30 ತನಕ ಹೋಗಿತ್ತು ವಿಕ್ಸು. ಸೊ ಅದಕ್ಕೋಸ್ಕರನೇ ಮಾರ್ನಿಂಗ್ ನಾನು ಯಾವ ಥರ ಟ್ರೇಡ್ ಮಾಡಿದೆ, ಇಲ್ಲೇ ಟ್ರೇಡ್ ಮಾಡ್ಬೋದಾಗಿತ್ತು, ಬಟ್ ನಾನು ಲಾಗಿನ್ ಆಗಿದ್ದು ಲೇಟ್ ಆಯಿತು. ನಾನೇನು ಮಾಡಿದೆ ಅಂದರೆ ನೀವು ನೋಡ್ಬೋದು ಸ್ಕ್ರೀನ್ ಸ್ವಲ್ಪ ದೊಡ್ಡದು ಮಾಡ್ತೀನಿ. ಓಕೆನಾ, ಇದು ಯಾವಾಗ ರೆಡ್ ಕ್ಯಾಂಡಲ್ ಲೋ ಬ್ರೇಕ್ ಆಯಿತು, ಸಾರಿನಾ ಇದು 15 ಮಿನಿಟ್ಸ್ ಅಲ್ಲ, 5 ಮಿನಿಟ್ಸ್ ತೋರಿಸ್ತೀನಿ. 5 ಮಿನಿಟ್ಸಲ್ಲಿ ಬ್ಯಾಂಕ್ ನಿಫ್ಟಿ, ಇದು ನಿಫ್ಟಿ ಆಯಿತು. ಬ್ಯಾಂಕ್ ನಿಫ್ಟಿ 15 ಮಿನಿಟ್ಸಲ್ಲಿ ತೋರಿಸ್ತೀನಿ. 1 ಸೆಕೆಂಡ್. ಅದು 15 ಮಿನಿಟ್ಸಲ್ಲಿ ನೋಡ್ತಾ ಇರೋದು. 5 ಮಿನಿಟ್ಸಲ್ಲಿ ನಾನು 5 ಮಿನಿಟ್ಸಲ್ಲೇ ಟ್ರೇಡ್ ಮಾಡೋದಲ್ವ. ಸೊ ಅದಕ್ಕೋಸ್ಕರನೇ ನೀವು ನೋಡ್ಬೋದು ಈ ರೆಡ್ ಕ್ಯಾಂಡಲ್ ಏನು ಕಾಣಿಸ್ತಾ ಇದೆ, ರೆಡ್ ಕ್ಯಾಂಡಲ್ ಏನು ಕಾಣಿಸ್ತಾ ಇದೆ, ಇದು ರೆಡ್ ಕ್ಯಾಂಡಲ್. ಇಲ್ಲಿ ನಂದು ಲೋಲಿ ಎಂಟ್ರಿ ಇದ್ದಿದ್ದು, ಮಾಮೂಲಿ 1:2 ಟಾರ್ಗೆಟ್ ಇದ್ದು. ನೀವು ನೋಡ್ಬೋದು ಟಾರ್ಗೆಟ್ ಹಿಟ್ ಆಗಿ ಮಾರ್ಕೆಟ್ ವಾಪಸ್ ಮೇಲೋಗಿದೆ. ಅದೊಂದು ಕ್ಯಾಂಡಲಲ್ಲಿ ಮಿಸ್ ಆಗಿ ಅದು ಹೋಯ್ತು ಕೆಳಗಡೆ. ಓಕೆನಾ, ನೀವು ನೋಡ್ಬೋದು. ಇನ್ನೊಂದ್ಸಲ ಮಾಡ್ತೀನಿ. ಓಕೆನಾ, ಇದೊಂದು ರೆಡ್ ಕ್ಯಾಂಡಲ್ ನೋಡಿ ಎಷ್ಟು ಕೆಳಗಡೆ ಇಲ್ಲಿವರೆಗೆ ಬಂದು ವಾಪಸ್ ರಿಜೆಕ್ಷನ್ ಆಗಿದೆ. ಸೊ ನಾನು ಇಲ್ಲೇ ಎಕ್ಸಿಟ್ ಆಗಬೇಕಾಗಿತ್ತು. ಬಟ್ ನೀವು ಹೇಳ್ಬೋದು ಇಷ್ಟು ದೊಡ್ಡ ಕ್ಯಾಂಡಲ್ ಬಂದಿದೆ, ನಿಂದು ರಿಸ್ಕ್ ರಿವಾರ್ಡ್ ಕೂಡ ಕೆಳಗಡೆ ಕೂಡ ಹೋಗಿದೆ, ಏನಕ್ಕೆ ಎಕ್ಸಿಟ್ ಮಾಡಲಿಲ್ಲ ಅಂತ ನೀವು ಅನ್ಬೋದು. ಇದು ಕೆಳಗಡೆ ಬಂದು ಮೇಲೋಗಿದೆ ಅಂತ. ಬಟ್ ಇಲ್ಲಿ ನಿಮಗೆ ಟೈಮ್ ಡಿಕೆ ಜಾಸ್ತಿ ಇರುತ್ತೆ. ಟೈಮ್ ಡಿಕೆ ಅಂದರೆ ಟೀಟಾ ಅಂತ ಕರೀತಾರೆ ಮಾರ್ಕೆಟಲ್ಲಿ. ಅದು ನಿಮಗೆ ಮುಂದೆ ತಿಳಿಸ್ಕೊಡ್ತೀನಿ ಟೀಟಾ ಯಾವ ಥರ ವರ್ಕ್ ಆಗುತ್ತೆ ಅಂತ. ಸೊ ಅದಕ್ಕೋಸ್ಕರ ಮಾರ್ಕೆಟು ಇಲ್ಲೇ ಆಟಾಡಿ ಕೆಳಗಡೆ ಬಂದು ಮೇಲೋಗಿ, ಕೆಳಗಡೆ ಬಂದು ಮೇಲೋಗಿ ಯಾವಾಗ ವಾಪಸ್ ರಿವರ್ಸ್ ಆಯಿತು, ಕಂಪ್ಲೀಟ್ ರಿವರ್ಸ್ ಆಯಿತು. ನಂದು ಪ್ರಾಫಿಟ್ ನಂದೇನು ಇವತ್ತು ಲೈಕ್ ಕಾಸ್ಟ್ ನಾನು ಪ್ರಾಫಿಟ್ ಮಾಡಿದ್ದೀನಿ. ಅದು 342 ರೂಪಾಯಿ ಅಷ್ಟೇ ಪ್ರಾಫಿಟ್ ಆಗಿರೋದು. ಇದು ಬ್ರೋಕರೇಜ್ ಎಲ್ಲ ಹೋದ್ರೆ ಬರೀ 300 ರೂಪಾಯಿನೂ ಸಿಗಲ್ಲ ಅನ್ಕೋತೀನಿ. ಬಟ್ ನಾನು ಹೇಳ್ತಾ ಇರೋದು ಯಾವ ಥರ ವಾಲೆಟೈಲ್ ಇರುತ್ತೆ ಮಾರ್ಕೆಟು ಅಂತ. ನೀವು ನೋಡ್ಬೋದು ಇಲ್ಲಿ ಬಂದು ಇಲ್ಲಿ ಹೋಗಿದೆ ಅಂದರೆ ಎಷ್ಟು ವಾಲೆಟೈಲ್ ಇರ್ಬೋದು ಈ ಕ್ಯಾಂಡಲ್ ಅಂತ. ವಾಪಸ್ಸು ಅದಾದ್ಮೇಲೆ ನಿಮಗೆ ಟ್ರೇಡ್ ಮಾಡೋಕ್ಕೆ ಆಪ್ಷನ್ ಸಿಗಲಿಲ್ಲ ಅಂತ ನೀವು ಕೇಳ್ಬೋದು. ನೀವು ನೋಡಿ ಎಷ್ಟು ಸಲ ಮಾರ್ಕೆಟಲ್ಲಿ ಟ್ರೇಡ್ ಸಿಕ್ಕಿದೆ. ವಾಪಸ್ ಇಲ್ಲಿ 5 EMA ಇದೆ, ಇಲ್ಲಿಂದ ಇಲ್ಲಿಗೊಂದು ಟ್ರೇಡ್ ಇತ್ತು, ಪುನಃ ಇಲ್ಲಿಂದ ಇಲ್ಲಿಗೊಂದು ಟ್ರೇಡ್ ಇತ್ತು. ತುಂಬ ಟ್ರೇಡ್ ಸಿಗುತ್ತೆ ನೋಡಿ. ಇಲ್ಲಿ ಇನ್ನೊಂದ್ಸಲ ರಿಫ್ರೆಶ್ ಮಾಡ್ತೀನಿ, ಇನ್ನೊಂದ್ಸಲ ಡೌನ್ ಮಾಡ್ತೀನಿ. ಓಕೆನಾ, ಇವಾಗ ಯಾವಾಗ ನನಗೆ ವಾಪಸ್ ಟ್ರೇಡ್ ಇಲ್ಲಿ ಮಿಸ್ ಆಯಿತು, ನಾನು ಮಾಮೂಲಿ 300 ರೂಪಾಯಿಗೆ ಎಕ್ಸಿಟ್ ಆದ್ನೋ, ಅದಾದ್ಮೇಲೆ ನಾನು ವಾಪಸ್ಸು ಇಲ್ಲಿ ನಾನು ಇನ್ನೊಂದು ಟ್ರೇಡ್ ತೊಗೋಬೋದಾಗಿತ್ತು. ಎಲ್ಲಿ ಗೊತ್ತಾ, ಇಲ್ಲಿ ಇನ್ನೊಂದ್ಸಲ ವಾಪಸ್ ರಿಜೆಕ್ಷನ್ ಆದಾಗಿ ಕೆಳಗೆ ಬಂತಲ್ವ, ಇಲ್ಲೊಂದು ನಾನು ಟ್ರೇಡ್ ತೊಗೋಬೋದಾಗಿತ್ತು. ಬಟ್ ನಾನು ಯಾವುದೇ ಥರ ಟ್ರೇಡ್ ತೊಗೊಳ್ಳಿಲ್ಲ. ಏನಕ್ಕೆ ಅಂದರೆ ನನ್ನ ರೂಲ್ಸ್ ರೆಗ್ಯುಲೇಷನ್ ಏನಿದೆ, ಡೈಲಿ ಒಂದೇ ಟ್ರೇಡು, ಪ್ರಾಫಿಟ್ ಆಗಲಿ ಲಾಸ್ ಆಗಲಿ ಡೈಲಿ ಒಂದೇ ಟ್ರೇಡು. ಸೊ ಅದನ್ನ ಫಾಲೋ ಮಾಡ್ತಾ ಇದ್ದೀನಿ.